ಲಾಸ್ಟ್ ವಿಡಿಯೋನಲ್ಲಿ ನಾವು ಫಿನಿಶಿಂಗ್ ಫುಲ್ ಡೆಪ್ತ್ ಹೇಗೆ ಮಾಡೋದಂತ ನೋಡಿದೀವಿ. ಇವಾಗ ಸ್ಟೆಪ್ ಬೈ ಸ್ಟೆಪ್ ಹೇಗೆ ಮಾಡೋದಂತ ನೋಡೋಣ. ಸ್ಟೆಪ್ ಬೈ ಸ್ಟೆಪ್ ಹೇಗೆ ಮಾಡೋದಂದ್ರೆ, ಫಿನಿಶಿಂಗ್ ಹೋಗ್ಬಿಟ್ಟು ಈಕ್ವಲ್ ಸ್ಟೆಪ್ ಡೌನ್ ಕೊಟ್ಬಿಟ್ಟು 1 mm ಡೆಪ್ತ್ ಆಫ್ ಕಟ್ ಕೊಟ್ಬಿಟ್ಟು ಕ್ಯಾಲ್ಕುಲೇಟ್ ಕೊಟ್ರೆ ನಮಗೆ ಈ ತರ ಸ್ಟೆಪ್ ಬೈ ಸ್ಟೆಪ್ ಓಡುತ್ತೆ. ತೋರಿಸ್ತೀನಿ. ಲೈಕ್ ದಿಸ್ ಈ ತರ ಓಡುತ್ತೆ. ಓಕೆ, ನೆಕ್ಸ್ಟ್ ಡ್ರಿಲ್ಲಿಂಗ್ ನೋಡೋಣ ಹೇಗೆ ಅಂತ. ಡ್ರಿಲ್ಲಿಂಗ್ 2D ಡ್ರಿಲ್ಲಿಂಗ್ ಸೆಲೆಕ್ಟ್ ಮಾಡಿದ ತಕ್ಷಣ ಈ ತರ ಬರುತ್ತೆ. ಇದರಲ್ಲಿ ಕೋಆರ್ಡಿನೇಟ್ ಸಿಸ್ಟಮ್ ಇದೆ. ಕೋಆರ್ಡಿನೇಟ್ ಸಿಸ್ಟಮ್ ಸೆಲೆಕ್ಟ್ ಮಾಡ್ಕೋಬೇಕು. ಸೆಲೆಕ್ಟ್ ಮಾಡಿದ ಮೇಲೆ ನಮಗೆ ನ್ಯೂ ಅಂತ ಬರುತ್ತೆ. ಇದರಲ್ಲಿ 3 ಆಪ್ಷನ್ ಇದೆ. ಒಂದು ಪಿಕ್ ಪೊಸಿಷನ್, 3 ಪಾಯಿಂಟ್ ಸರ್ಕಂಫರೆನ್ಸ್, ಮಲ್ಟಿ ಪೊಸಿಷನ್ ಸ್ಮಾರ್ಟ್ ಸ್ಪೇಸ್ ಅಂಡ್ ಆಲ್ ಸರ್ಕಲ್ಸ್ ಅಂಡ್ ಆಲ್ ಸೆಂಟರ್ಸ್. ಇದನ್ನ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಎಲ್ಲ ಬಂದ್ಬಿಟ್ಟು ನಮಗೆ ಸೆಲೆಕ್ಟ್ ಆಗಿಬಿಡುತ್ತೆ. ನಮಗೆ ಯಾವ್ದು ರಿಕ್ವೈರ್ಡ್ ಇದೆಯೋ ಅದನ್ನ ಮಾತ್ರ ನಾವು ಸೆಲೆಕ್ಟ್ ಮಾಡೋಣ. ಮೊದಲನೇದಾಗಿ ಫಸ್ಟ್ ನಮಗೆ ಈ 4 ಹೋಲ್ಗೆ ಡ್ರಿಲ್ ಮಾಡಬೇಕು. ನಾನು ಇಂಡಿವಿಜುವಲ್ ಆಗಿ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಈ ಪೇಸ್ಟ್ ನ ಸೆಲೆಕ್ಟ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ಎಲ್ಲ ಡ್ರಿಲ್ ಪಾಯಿಂಟ್ಸ್ ಅದೇ ಸೆಲೆಕ್ಟ್ ಆಗ್ಬಿಡುತ್ತೆ. ಬಟ್ ನಿಮ್ಗೆ ಎನ್ಶ್ಯೂರ್ ಮಾಡೋದಕ್ಕೋಸ್ಕರ ಇವಾಗ ಹೇಳ್ಕೊಡ್ತಾ ಇದ್ದೀನಿ. ಓಕೆ, ನೆಕ್ಸ್ಟ್ ಡ್ರಿಲ್ ಸೈಜ್ ಟೂಲ್ ಸೆಲೆಕ್ಟ್ ಮಾಡ್ಕೋಬೇಕು. ನೀವು ಕಾರ್ಬೈಡ್ ಡ್ರಿಲ್ ಹಾಕೋದಿದ್ರೆ ಡೈರೆಕ್ಟ್ ಆಗಿ ಡ್ರಿಲ್ ನ ಸೆಲೆಕ್ಟ್ ಮಾಡ್ಕೋಬಹುದು. ಇಲ್ಲ ಅಂತಂದ್ರೆ ಸೆಂಟ್ರ್ ಡ್ರಿಲ್ ಹಾಕ್ಬಿಟ್ಟು ಮಾಡ್ಬೋದು. ನಾನು ಡೈರೆಕ್ಟ್ ಆಗಿ ಕಾರ್ಬೈಡ್ ಡ್ರಿಲ್ ಮಾಡೋಕೆ ಪ್ಲಾನ್ ಮಾಡ್ತಾ ಇದ್ದೀನಿ. ಡ್ರಿಲ್ ಸೈಜ್ ಬಂದ್ಬಿಟ್ಟು 10.5. ಇಲ್ಲಿ 10.5 ಡ್ರಿಲ್ ಅಂತ ಬರ್ಕೊಂಡ್ಬಿಡೋಣ. ಓಕೆ, ನೆಕ್ಸ್ಟ್ ಪೀಡು ಡಿಪೈನ್ ಮಾಡಬೇಕು. ಓಕೆ, ನಾನು ಅಪ್ರಾಕ್ಸಿಮೇಟ್ ಆಗಿ ಒಂದು ಸ್ಪೀಡ್ ಕೊಡ್ತಾ ಇದ್ದೀನಿ. ನೀವು ಆ ಮೆಟೀರಿಯಲ್ ಯಾವುದಂತ ನೋಡಿಕೊಂಡು ಅದಕ್ಕೆ ತಕ್ಕನಂಗೆ ಸ್ಪೀಡ್ನ ಡಿಪೈನ್ ಮಾಡ್ಕೋಬಹುದು. ಅಪ್ಪರ್ ಲೆವೆಲ್ ನಮಗೆ ಇದೆ ಅಪ್ಪರ್ ಲೆವೆಲ್. ಓಕೆ, ನೆಕ್ಸ್ಟ್ ಡ್ರಿಲ್ ಡೆಪ್ತ್ ಅಂತಂದರೆ ಇದು ಓಪನ್ ಆಗಬೇಕು. ನಾನು ಆಲ್ರೆಡಿ ಫುಲ್ ಡೆಪ್ತ್ ವರೆಗೆ ಸೆಲೆಕ್ಟ್ ಮಾಡಿದ್ದೀನಿ. ಪ್ಲಸ್ ಆ ಕೋನ್ ಆಂಗಲ್ ಒಂದು 2.5 mm ಡೌನ್ಗೆ ಹೋಗಬೇಕು. ಅದಕ್ಕೆ ತಕ್ಕನಂಗೆ ನೀವು ಕ್ಲಾಂಪಿಂಗ್ನ ಡಿಪೈನ್ ಮಾಡ್ಕೋಬೇಕು. ಇವಾಗ ನಮಗೆ G83 ಸೈಕಲಲ್ಲಿ ಓಡಬೇಕು. ಅದಕ್ಕೆ ಈ ಥರ ಒಂದು ಡೈಲಾಗ್ ಬಾಕ್ಸ್ ಓಪನ್ ಆಗಿದೆ. ಇದರಲ್ಲಿ ಸ್ಟೆಪ್ ಡೌನ್ ಕೊಡಬೇಕು. ನಾನು 2 mm ಸ್ಟೆಪ್ ಡೌನ್ ಕೊಡ್ತಾ ಇದ್ದೀನಿ. ಕೊಟ್ಬಿಟ್ಟು ಕ್ಯಾಲ್ಕುಲೇಟ್ ಕೊಟ್ರೆ ನಮಗೆ ಈ ತರ ಬರುತ್ತೆ. ಓಕೆ, ನೋಡಿ ಈ ತರ ಬರುತ್ತೆ. ಸಿಮ್ಯುಲೇಟ್ ಮಾಡಿ ನೋಡೋಣ. ಸ್ಲೋ ಮೋಷನ್ ತೋರಿಸ್ತೀನಿ. ಓಕೆ,